ನಾವು 2021ರಲ್ಲಿ ಆಸ್ಪತ್ರೆ ಶುರು ಮಾಡಬೇಕಾದ್ರೆ ನಾವು ನಮ್ಮ ಮನೆಯವರು ಎಲ್ಲರೂ ರಾಜ್ ಫ್ಯಾಮಿಲಿಗೆ ದೊಡ್ಡ ಅಭಿಮಾನಿಗಳು. ಬಹುತೇಕ ಕನ್ನಡದ ಜನತೆಗಳು ರಾಜ್ ಫ್ಯಾಮಿಲಿಗೆ ಅಭಿಮಾನಿಗಳಾಗಿರ್ತಾರೆ. ಹೌದು. ನಾವು ಆಸ್ಪತ್ರೆ ಶುರು ಮಾಡಿದಾಗ KP ಶ್ರೀಕಾಂತ್ ಅಂತ ಪ್ರೊಡ್ಯೂಸರ್ ಇದ್ದಾರೆ. ಅವ್ರ ಮುಖಾಂತರ ನಾವು ವಜ್ರೇಶ್ವರಿ ಆಫೀಸ್ಗೆ ಹೋಗ್ಬಿಟ್ಟು ಪುನೀತ್ ಅವ್ರನ್ನ ಮತ್ತೆ ಶಿವಣ್ಣ ಅವ್ರನ್ನ ಇಬ್ರನ್ನು ಭೇಟಿ ಮಾಡಿದ್ವಿ. ಯಾವಾಗ ಶುರು ಮಾಡಿದ್ರಿ ಸರ್ ಅದನ್ನ? ಇದು 2021. ಓಕೆ. ಸುಮಾರು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಭೇಟಿ ಮಾಡಿದಾಗ ಶಿವಣ್ಣ ಅವರು ನಾನು ಬರ್ತೀನಿ, ಬಜರಂಗಿ ಫಿಲಮ್ ಆ ಟೈಮ್ ರಿಲೀಸ್ ಇರುತ್ತೆ, ನಾನು ಬರ್ತೀನಿ ಅಂತ ಹೇಳಿದ್ರು. ಅಪ್ಪು ಸರ್ ಆದ್ರೆ ಬರ್ತೀನಿ, ಇಲ್ಲ ನೀವು ಮಾಡಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ವಿಶ್ ಮಾಡಿದ್ರು. ನೋಡಿ ಅವಾಗ ಅಪ್ಪು ಸರ್ ಇದ್ರು. ಅಪ್ಪು ಸರ್ ನಮ್ಮ ಹತ್ರ ಇದ್ರು. ಅವಾಗ ನಮ್ದು ಆಸ್ಪತ್ರೆ ನವೆಂಬರ್ 1ಕ್ಕೆ ಒಂದು ಗ್ರ್ಯಾಂಡ್ ಓಪನಿಂಗ್ ಇತ್ತು ಸಿದ್ದರಾಮಯ್ಯ ಸರಿಂದ. ದುರಾದೃಷ್ಟವಶಾತ್ ನಮಗೆಲ್ಲ ನೋವಿನ ಸಂಗತಿ, ಅಕ್ಟೋಬರ್ 29 ಅಪ್ಪು ಅವರು ತೀರ್ಕೊಂಡ್ಬಿಡ್ತಾರೆ. ಹೌದು. ಅವ್ರು ಬರ್ಬೇಕಿತ್ತು, ಏನೂ ಮಾಡಿಲ್ಲ. ಅವ್ರ ಆಸ್ಪತ್ರೆ ಉದ್ಘಾಟನೆ ಅವತ್ತೇ ಇತ್ತು, 1ನೇ ತಾರೀಕಿತ್ತು, ನವೆಂಬರ್ 1. ಇವರು 29 ತೀರ್ಕೊಂಡ್ರು. ಕೇವಲ 3 ದಿವಸ ಮುಂಚೆ ತೀರ್ಕೊಂಡ್ಬಿಟ್ರು. ಸೊ ಹಂಗಾಗಿ ಅವ್ರು ಬರಕ್ಕಾಗಿಲ್ಲ. ರಾಜ್ ಫ್ಯಾಮಿಲಿ ಅವ್ರು ಯಾರು ನಮ್ಮ ಆಸ್ಪತ್ರೆ ಇನಾಗ್ರೇಷನ್ ಬರಕ್ಕಾಗಿಲ್ಲ. ಆದ್ರೂ ನೀವು ಬಿಡ್ಲಿಲ್ಲ, ಇಲ್ಲ ಮಾಡಿದ್ರಿ. ಅವು ಅಭಿಮಾನ ನನ್ನಲ್ಲಿತ್ತು, ಅವ್ರ ಹೆಸರು ಉಳಿಬೇಕು ಅಂತ ಹೇಳಿ ನಾವು ಒಂದು ಕಣ್ಣಿನ ಆಸ್ಪತ್ರೆ ಶುರು ಮಾಡಿದ್ವಿ. ನೀವು ನಂಬಲ್ಲ, ಅದೊಂದು ಸಣ್ಣ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಗುಬ್ಬಿ, 1000ಕ್ಕೂ ಹೆಚ್ಚು ಉಚಿತ ಆಪರೇಷನ್ಗಳನ್ನ ಮಾಡಿದ್ವಿ. ಯಾವುದೇ ಪ್ರಚಾರ ಇಲ್ದೇನೆ ಹಳ್ಳಿಲಿ ಈ ನಮ್ಮ ಕ್ಯಾಂಪಲ್ಲಿ ಸಿಗೋವಂಥವ್ರು ಮತ್ತೆ ವಾಕಿನ್ ಪೇಷಂಟ್ಸು ಅವ್ರಿಗೆಲ್ಲ ಫ್ರೀ ಕಣ್ಣಿನ ಆಪರೇಷನ್ ಮಾಡಿಕೊಂಡು ಒಂದು ಕಮ್ಯುನಿಟಿ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಹೆಸರಲ್ಲಿ. ಅವರೇ ನಮ್ಗೆ ಸ್ಫೂರ್ತಿ ಇದರಲ್ಲಿ.